ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕು ಮೂಲ ಉದ್ದೇಶ. ಅದು ಸಣ್ಣ ಮಕ್ಕಳಿಂದಲೇ ಪ್ರಾರಂಭ ಆಗಬೇಕು. ಯಾವುದೇ ಒಂದು ಮಗು ಪೋಲಿಯೋ ಪೀಡಿತರಾಗಿ ಅಂಗವೈಕಲ್ಯರು ಇವತ್ತು ಆಗಬಾರ್ದು. ಅದಕ್ಕಾಗಿ ಈಗಾಗಲೇ ಭಾರತ ಪೋಲಿಯೋ ಮುಕ್ತ ಭಾರತ ಇವತ್ತು ಆಗಿದೆ. ಇದು ಇಂದಿರಾ ಗಾಂಧಿಯವರು 1972 ಇದು ಸ್ಟಾರ್ಟ್ ಮಾಡಿ UPS ಎಲ್ಲ ಸರ್ಕಾರಕ್ಕೂ ಸಹಕಾರ ಮಾಡಿ UPS ಸರ್ಕಾರದಲ್ಲಿ ಇವತ್ತು ಪೋಲಿಯೋ ಮುಕ್ತ ಭಾರತ ನಿರ್ಮಾಣ ಆಯಿತು. ತದನಂತರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಇನ್ನು ಬೇರೆ ಬೇರೆ ರಾಷ್ಟ್ರ ಬರಬಾರ್ದು ಅಂತ ಹೇಳಿಕೊಂಡು ವರ್ಷಕ್ಕೆ ಒಂದು ಸಲ ಸಾರ್ವಜನಿಕವಾಗಿ ಪಲ್ಸ್ ಪೋಲಿಯೋ ಕಾರ್ಯ ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಎಲ್ಲರೂ ಕೂಡ ಆ ಪೋಲಿಯೋ ಡ್ರಾಪ್ಸನ್ನು ತಗೊಳ್ಬೇಕು ಅಂತ ಹೇಳಿಕೊಂಡು ಅದರ ಮೊದಲ ಆದ್ಯತೆ ಪ್ರತಿಯೊಬ್ಬರ ತಾಯಂದಿರು ಕೂಡ ಕಾಳಜಿಯಿಂದ ತಮ್ಮ ಮಕ್ಕಳಿಗೆ ಯಾರು 5 ವರ್ಷ ಒಳಗಡೆ ಇದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಪೋಲಿಯೋ ಲಸಿಕೆ ಆಗಬೇಕು. ಎಲ್ಲ ಕಡೆ ಬೂತ್ಗಳಿದೆ, ಅವ್ರ ಮನೆ ಪಕ್ಕದಲ್ಲಿದೆ, ಅಗತ್ಯವಾದಲ್ಲಿ ಮನೆಗೆ ಬಂದು ಕೂಡ ಕೊಡ್ತಾರೆ. ಆ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಇವತ್ತು 64 ಲಕ್ಷಕ್ಕಿಂತ ಅಧಿಕ ಮಕ್ಕಳು ನಮ್ಮ ರಾಜ್ಯದಲ್ಲಿ ಇವತ್ತು 5 ವರ್ಷ ಒಳಪಟ್ಟವರಿದ್ದಾರೆ. ಇವತ್ತು 36,000 ಬೂತ್ಗಳಿದೆ. 1 ಲಕ್ಷಕ್ಕಿಂತ ಹೆಚ್ಚು ನಮ್ಮ ಲಸಿಕೆ ಕಾರ್ಯಕರ್ತರು ಇವತ್ತು ತಯಾರಾಗಿದ್ದಾರೆ. ಇವತ್ತು 2,000 ಅಧಿಕ ಬೂತ್ಗಳು ನಮ್ಮ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಪಿಕ್ಚರ್ ಥಿಯೇಟರ್, ಮಾಲ್ ಇಲ್ಲೆಲ್ಲೂ ಕೂಡ ಇವತ್ತು ದೊಡ್ಡೊಂದು ಮೂಮೆಂಟ್. ಅದಕ್ಕೆ ಸರ್ವ ಸಹಕಾರ ಕೂಡ ಅತಿ ಅಗತ್ಯ ಹೇಳಲಿಕ್ಕೆ ಬಯಸಿ ಸಂಪೂರ್ಣವಾಗಿ ಸಹಕಾರ ಕೊಟ್ಟಂತಹ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ. ಇದು ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಅಂತ ಹೇಳಿದರೆ ಯಾರಿಗೆ ನಿಜವಾಗಿ ಸಿಕ್ಕಬೇಕು ಸವಲತ್ತು ಅವ್ರಿಗೆ ಸಿಗಬೇಕು. ಯಾರು ನಿಜವಾಗಿ ಅರ್ಹತೆ ಇಲ್ಲ, ಮೋಸ ಮಾಡಿಕೊಂಡು ಇದನ್ನು ತಗೊಳ್ಳಿ ಪ್ರಯತ್ನ ಪಡ್ತಾರೆ ಅಂಥವ್ರಿಗೆ ಕಡಿವಾಣಾಗಬೇಕು. ಇದು ನಿಜವಾದ ಆಹಾರ ಫಲಾನುಭವಿಗಳಿಗೆ ನ್ಯಾಯ ಕೊಡುವಂಥ ಕೆಲಸ. ನನಗೆ ನಿಜವಾಗಿ ನನಗೆ ಸಿಕ್ಕಬೇಕು, ಒಂದು ನನಗೆ ಸಿಗ್ತದೆ, ಇನ್ನೊಬ್ಬ ಮೋಸ ಮಾಡಿ ತಗೊಳ್ತಂತ ಹೇಳಿದರೆ ಅದು ನಮಗೆ ನಿಜವಾದ ಆಹಾರ ಯಾರು ಫಲಾನುಭವಿ ಇದೆ ಅವರಿಗೆ ಮೋಸ ಆದ ರೀತಿ ಅಲ್ಲ. ಸೊ ನ್ಯಾಯಯುತವಾಗಿ ಇದು ಯಾರಿಗೆ ಸಿಗಬೇಕು ಅವರಿಗೆ ಕೊಡಿಸುವಂಥ ವ್ಯವಸ್ಥೆ ಸರ್ಕಾರ ಮಾಡ್ತದೆ. ನಾನು ಬಹುಶಃ ಇದನ್ನು ತೀವ್ರ ಖಂಡಿಸ್ತೇನೆ. ಪ್ರತಿಪಕ್ಷದವರು ರಾಜ್ಯಕ್ಕೆ ಮಾಡಲಿ, ಅದಕ್ಕೆ ಚಪ್ಪಲಿನ ಕೈಯಲ್ಲಿ ಹಿಡಿದು ರಾಜ್ಯಕ್ಕೆ ಮಾಡೋದು ಬೇಡ. ಇದು ನಮ್ಮ ನಾಗರಿಕ ಸಮಾಜ ಯಾರನ್ನು ಇದನ್ನು ಒಪ್ಪುದು ಕೂಡ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಬದ್ಧವಾಗಿ ವಾದ ಮಾಡಲಿಕ್ಕೆ ಗೆಲ್ಲದವರು ಈ ರೀತಿ ದಬ್ಬಲಿಕೆಯ ಒಂದು ರಾಜ್ಯಕ್ಕೆ ಮಾಡ್ತಿರೋದಕ್ಕೆ ಮತ್ತು ಖಂಡಿಸ್ತೇವೆ. ಇವತ್ತು ಈ ರೀತಿಯ ರಾಜ್ಯಕ್ಕೆ ಆ ಸಂಸ್ಕೃತಿ ಅದು ಯಾರಿಗೂ ಕೂಡ ವ್ಯವಸ್ಥೆಯಲ್ಲಿ ಇವತ್ತು ಒಳ್ಳೆಯದಲ್ಲ. ಯಾಕೆಂತ ಹೇಳಿದರೆ ಇವತ್ತು ದೇವೇಗೌಡರು ಅವರು ಇನ್ನು ಕಾಂಗ್ರೆಸ್ ಇವತ್ತು ಪ್ರಧಾನಮಂತ್ರಿ ಮಾಡಿದಾಗ ಎಲ್ಲರೂ ಕೂಡ ಸಂತೋಷಪಟ್ಟರು. ಇದರಲ್ಲಿ ಪ್ರತಿಯೊಬ್ಬರು ಕೂಡ ಇವತ್ತು DK ಶಿವಕುಮಾರ್ ಅವರು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರತಿಜ್ಞೆ ಸ್ವೀಕಾರ ಮಾಡಿ ಬಹುಶಃ ಇವತ್ತು ಅವರು ಹೋಗಿ ಇದರಂತ ದೇವೇಗೌಡಜಿಯವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದರು. ಆದರೆ ಇವತ್ತು ಅವರ ಪಕ್ಷದ ಕಾರ್ಯಕರ್ತಂತ ಹೇಳುವವರು DK ಶಿವಕುಮಾರ್ ಹೋಗಿ ಹಿರಿಯರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆ ಒಂದು ಆಶೀರ್ವಾದ ಪಡೆದರೆ ಇವರು ಕಾಲಲ್ಲಿದ್ದ ಚಪ್ಪಲಿನ ಕೈಯಲ್ಲಿ ಹಿಡಿದು ರಾಜಕೀಯ ಮಾಡ್ತಾರೆ. ಇದು ಕಾಂಗ್ರೆಸ್ ಸಂಸ್ಕೃತಿ ಮತ್ತು ಪ್ರತಿಪಕ್ಷ ಸಂಸ್ಕೃತಿಯನ್ನು ಇವತ್ತು ತೋರಿಸ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಪ್ರದೀಪ್ ಈಶ್ವರ್ ಜೊತೆ ಇದ್ದೇವೆ. ಬಹುಶಃ ಇಂಥದ್ದು ನಾವು ಯಾರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ 100 ವರ್ಷ ಇತಿಹಾಸ ಇದೆ. ಇಂಥದ್ದು ಎಷ್ಟೋ ನೋಡಿಕೊಂಡು ನಾವೆಲ್ಲ ಇವತ್ತು ಬಂದಿರುವಂಥದ್ದು. ಅದನ್ನು ಈ ರೀತಿಯ ಅಸೂಯೆ ರಾಜಕಾರಣ, ದ್ವೇಷದ ರಾಜಕಾರಣ ನಾಗರಿಕ ಸಮಾಜ ಒಪ್ಪುವುದಿಲ್ಲ. ಅದರಲ್ಲಿ ಕರ್ನಾಟಕದವರು ಎಂತೂ ಕೂಡ ಇದನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಇದು ಸೂಕ್ತವಾದ ಉತ್ತರವನ್ನು ಬಹುಶಃ ಈ ರಾಜ್ಯದ ಜನತೆ ಬಹುಶಃ ಅವರಿಗೆ ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಾವೆಲ್ಲರೂ ಕೂಡ ಪ್ರತಿಭೆ ಜೊತೆ ಇದ್ದೇವೆ. ಅವರು ಇನ್ನಷ್ಟು ಅತ್ಯುತ್ತಮ ಕೆಲಸ ಮಾಡಲಿಕ್ಕೆ ನಮ್ಮೆಲ್ಲ ರೀತಿಯ ಪ್ರೋತ್ಸಾಹ ನಾವು ಕೊಡ್ತೇವೆ. ಕ್ರಮಕ್ಕೆ ಏನಾದರೂ CMಗೆ ಏನಾದರೂ ಇದು ಮಾಡಿದರೆ ಅದು ನೋಡಿ, ಅದು ಇವತ್ತು ನಮ್ಮ ಸಂಸ್ಕೃತಿ ಏನಿದೆ, ಒಬ್ಬ ಚಪ್ಪಲಿ ಎಸೆದಾಗ ಅವನಿಗೆ ಮತ್ತೆ ಚಪ್ಪಲಿ ಬಿಸಾಡಬೇಕಾದ್ರೆ ಏನು ಕಷ್ಟ ಇಲ್ಲ. ನೀವು ಸಣ್ಣ ಮಕ್ಕಳಿಗೆ ಚಪ್ಪಲಿ ಬಿಸಾಡಿ ಆ ಸಣ್ಣ ಮಗು ತೆಗೆದು ನಿಮಗೆ ಹಿಂದೆ ಬಿಡ್ತದೆ. ಆದರೆ ಯಾರಾದರೂ ಈ ಚಪ್ಪಲಿ ಬಿಸಾಡಿದಾಗ ನೆಗಡಿಕೊಂಡು ದೇವ್ರು ನಿಮ್ಗೆ ಇನ್ನೊಂದು ಒಳ್ಳೆಯ ಬುದ್ಧಿ ಕೊಡಲಿ ಅಂತೇಳಿ ಮುಂದೆ ಹೋಗ್ತಾರಲ್ಲ, ಅದು ನಿಜವಾದ ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಪ್ರದೀಪ್ ಈಶ್ವರ್ ಮತ್ತು ನಮ್ಮ ಕಾಂಗ್ರೆಸ್ನ ವ್ಯಕ್ತಿತ್ವ ಮತ್ತು ಸಂಸ್ಕೃತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.